ಮೊದಲ ಈ ಟ್ರೆಂಡಿಂಗ್ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಇದನ್ನ ಕ್ಯಾಪ್ ಕಟ್ ಅಲ್ಲಿ ಮಾಡೋದು ತುಂಬಾನೇ ಈಸಿ. ಯಾವ ತರ ಅಂತ ಹೇಳ್ಕೊಡ್ತೀನಿ, ವಿಡಿಯೋನ ಶೋ ಮಾಡ್ಕೊಳ್ಳಿ, ಹಾಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರ ಕಡೆ ಕ್ಯಾಪ್ ಕಟ್ ಇಲ್ಲ ಫಾಲೋ ಮಾಡ್ಕೊಂಡು ಕ್ಯಾಪ್ ಕಟ್ ಅಂತ ಕಮೆಂಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ನಿಮ್ DM ಗೆ ಬರುತ್ತೆ. ಬನ್ನಿ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಬ್ಯಾಕ್ ಗ್ರೌಂಡ್ ಫೋಟೋ ಮತ್ತು ಮ್ಯೂಸಿಕ್ ನ ಆಡ್ ಮಾಡ್ಕೊಳ್ಳಿ. ಬ್ಯಾಕ್ ಗ್ರೌಂಡ್ ಫೋಟೋ ನಾನು ಟೆಲಿಗ್ರಾಮ್ ನಲ್ಲಿ ಹಾಕಿದ್ದೀನಿ, ಟೆಲಿಗ್ರಾಮ್ ಲಿಂಕ್ ಇನ್ಸ್ಟಾ ಬಯೋದಲ್ಲಿದೆ, ಚೆಕ್ ಮಾಡಿ. ನೆಕ್ಸ್ಟ್ ನಿಮ್ ಫೋಟೋನ ಓವರ್ಲೇ ಅಲ್ಲಿ ಆಡ್ ಮಾಡ್ಕೊಂಡು ನಾನು ಯಾವ ತರ ಅಡ್ಜಸ್ಟ್ ಮಾಡ್ತೀನಿ ಅದೇ ತರ ಅಡ್ಜಸ್ಟ್ ಮಾಡಿ. ನೆಕ್ಸ್ಟ್ ಫೋಟೋದು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡ್ಕೊರಿ. ನೆಕ್ಸ್ಟ್ ಇನ್ನೊಂದು ಫೋಟೋನ ಓವರ್ಲೇ ಅಲ್ಲಿ ಆಡ್ ಮಾಡ್ಕೊಂಡು ಅದರದ್ದು ಬ್ಯಾಕ್ ಗ್ರೌಂಡ್ ಕೂಡ ರಿಮೂವ್ ಮಾಡ್ಕೊರಿ. ನೆಕ್ಸ್ಟ್ ಅಡ್ಜಸ್ಟ್ ಒಳಗೆ ಹೋಗಿ ಸ್ಯಾಚುರೇಷನ್ ನ -100 ಗೆ ಸೆಟ್ ಮಾಡಿ. ನೆಕ್ಸ್ಟ್ ಲೇಯರ್ಸ್ ಒಳಗೆ ಹೋಗಿ ಈ ಫೋಟೋನ ಹಿಂದೆ ಸೆಟ್ ಮಾಡಿ. ನೆಕ್ಸ್ಟ್ ಮಿಡಲ್ ಒಂದು ಕೀ ಫ್ರೇಮ್ ಇಟ್ಕೊಂಡು ಫ್ರಂಟಿಗೆ ಬಂದು ನಾನು ಯಾವ ತರ ಜೂಮ್ ಔಟ್ ಮಾಡ್ತೀನಿ ಅದೇ ತರ ಜೂಮ್ ಔಟ್ ಮಾಡಿ. ನೆಕ್ಸ್ಟ್ ಅಲೋ ಬ್ಲರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವ ತರ ಮಿಡಲ್ ವರ್ಗು ಅಡ್ಜಸ್ಟ್ ಮಾಡ್ತೀನಿ ಅದೇ ತರ ಅಡ್ಜಸ್ಟ್ ಮಾಡಿ. ನೆಕ್ಸ್ಟ್ ಆಬ್ಜೆಕ್ಟ್ ಒಳಗೆ ಹೋಗಿ ಆಲ್ ಫೋಟೋಕ್ಕೆ ಸೆಟ್ ಮಾಡಿ. ನೆಕ್ಸ್ಟ್ ಮತ್ತೆ ಎಫೆಕ್ಟ್ಸ್ಗೆ ಹೋಗಿ ಶೇಕ್ ಎಫೆಕ್ಟ್ ನ ಆಡ್ ಮಾಡ್ಕೊರಿ. ನಾನು ಯಾವ ತರ ಅಡ್ಜಸ್ಟ್ ಮಾಡ್ತೀನಿ ನೀವು ಅದೇ ತರ ಅಡ್ಜಸ್ಟ್ ಮಾಡಿ. ಅಡ್ಜಸ್ಟ್ ಮಾಡ್ಕೊಂಡು ಆದ್ಮೇಲೆ ಆಬ್ಜೆಕ್ಟ್ ಒಳಗೆ ಹೋಗಿ ಆಲ್ ಫೋಟೋಕ್ಕೆ ಸೆಟ್ ಮಾಡ್ಕೊರಿ. ಅಗೇನ್ ಎಫೆಕ್ಟ್ಸ್ಗೆ ಹೋಗಿ ರಿಪಲ್ ಎಫೆಕ್ಟ್ಸ್ ನ ಆಡ್ ಮಾಡಿ. ಇದನ್ನು ಕೂಡ ಆಬ್ಜೆಕ್ಟಿಗೆ ಹೋಗಿ ಆಲ್ ಫೋಟೋಗೆ ಸೆಟ್ ಮಾಡಿದ್ರೆ ಆಯ್ತು, ನಿಮ್ಮ ವಿಡಿಯೋನು ರೆಡಿ ಆಗುತ್ತೆ. ಇದೇ ತರ ವಿಡಿಯೋ ಟ್ಯುಟೋರಿಯಲ್ಗೆ ಈ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.